ಈ ಒಂದು ತರಗತಿಯಲ್ಲಿ ವೀಣಾ ಶಾಂತೇಶ್ವರ ಅವರು ಬರೆದಿರುವ ಒಂದು ಗಿಡ ಒಂದು ಬಾವಿ ಗದ್ಯ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಪಾಠಕ್ಕೆ ಹೋಗೋಕ್ಕೆ ಮೊದಲು ಲೇಖಕಿಯ ಪರಿಚಯವನ್ನ ನೋಡೋಣ. ಕನ್ನಡದ ಪ್ರಮುಖ ಮಹಿಳಾ ಬರಹಗಾರ್ತಿ, ಲೇಖಕಿ, ಅಧ್ಯಾಪಕಿ, ಕಾದಂಬರಿಗಾರ್ತಿ ಆಗಿರತಕ್ಕಂತಹ ವೀಣಾ ಶಾಂತೇಶ್ವರ ಅವರು ಫೆಬ್ರವರಿ 22, 1945ರಲ್ಲಿ ಜನಿಸಿದರು. ಇವರ ಸ್ಥಳ ಧಾರವಾಡ. ಇವರ ಕೃತಿಗಳು ಮುಳ್ಳುಗಳು, ಕೊನೆಯ ದಾರಿ, ಕವಲು, ಹಸಿವು, ಬಿಡುಗಡೆ, ಗುಡಿಸಲು, ಶೋಷಣೆ, ಬಂಡಾಯ ಇತ್ಯಾದಿ. ಪ್ರಶಸ್ತಿಗಳು: ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಲ್ಲಿಕಾ ಪ್ರಶಸ್ತಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಮೊದಲಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಒಂದು ಗಿಡ ಒಂದು ಬಾವಿ. ಇದು ಒಂದು ಸಣ್ಣ ಕಥೆಯಾಗಿದೆ. ಈ ಒಂದು ಕಥೆಯಲ್ಲಿ ಒಂದು ಗಿಡವನ್ನು ಸಾಂಕೇತಿಕವಾಗಿಟ್ಟುಕೊಂಡು ಅದರೊಂದಿಗೆ ಪ್ರೀತಿಯಿಂದ ಸಂವಹನ ಮಾಡುವ ಪರಿ ಆಕರ್ಷಿತವಾಗಿದೆ. ನಾಡು ನುಡಿ, ಪ್ರಾದೇಶಿಕ ಪರಿಸರ, ಸಾಹಿತ್ಯ, ಸಂಸ್ಕೃತಿ, ಸಂಪ್ರದಾಯಗಳನ್ನು ಗೌರವಿಸದೆ ಸ್ವಾರ್ಥಪರವಾಗುತ್ತಿರುವ ಮಾನವರ ಗುಣ ಸ್ವಭಾವಗಳನ್ನು ಈ ಕಥೆ ತಿಳಿಸುತ್ತದೆ. ಕಥೆಯ ಸಾರಾಂಶವನ್ನ ನೋಡೋಣ. ಒಂದು ಗಿಡ ಒಂದು ಬಾವಿ. ವೀಣಾ ಶಾಂತೇಶ್ವರ. ಭಾರತ ದೇಶಕ್ಕೆ 50 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಬಂದ ನೆನಪಿಗಾಗಿ, ಸ್ವಾತಂತ್ರ್ಯ ಚಳುವಳಿ ನಡೆದ ಕುರುಹಿಗಾಗಿ, ರಾಷ್ಟ್ರಪಿತ ಗಾಂಧೀಜಿ ಭೇಟಿ ನೀಡಿದ ನೆನಪಿಗಾಗಿ ಧಾರವಾಡದ ಕಡಪ ಮೈದಾನದ ಊರಾಚೆ ಒಂದು ಗಿಡ ಒಂದು ಬಾವಿಯನ್ನು ನೆಟ್ಟು ಕಟ್ಟಿದ್ದರು. ಗಿಡ ಮತ್ತು ಬಾವಿಗಳ ಗೆಳೆತನ ಈ ರೀತಿ ಆರಂಭಗೊಂಡು ಅಂದಿನ ಸುಂದರ ಪರಿಸರ, ಕಾಲೇಜಿನ ಹುಡುಗರ ಗೆಳೆತನ, ನೀರಿಗೆ ಬರುವ ಹೆಣ್ಣು ಮಕ್ಕಳ ವಿಚಾರ, ಹನುಮಂತ ಗುಡಿಗೆ ಜನರು ಶನಿವಾರದಂದು ಬಂದು ಹೋಗುವ ಸಮಯ, ಪ್ರೇಮಿಗಳ ವಾಕಿಂಗ್ ಮುಂತಾದ ತಾವು ಕೇಳುವ ವಿಚಾರಗಳನ್ನು ಬಾವಿ ಗಿಡದೊಂದಿಗೆ ಮೆಲುಕು ಹಾಕುವ ರೀತಿಯಲ್ಲಿ ಹೊಸತನವಿದೆ. ಕತ್ತಲಾದಂತೆ ಆಚೆ ಬದಿಯಲ್ಲಿ ಗಿಡ, ಈಚೆ ಬದಿಯಲ್ಲಿ ಬಾವಿ. ಕೇವಲ ನಿಶ್ಶಬ್ದ, ನೀರವ ಮೌನ. ಬಾವಿ ನೋಡುತ್ತಿದ್ದಂತೆ ಗಿಡ ಮೈದುಂಬಿ ಮರವಾಗಿ ಬೆಳೆದು ಒಬ್ಬರಿಗೊಬ್ಬರು ಕಣ್ಣಲ್ಲೇ ಆರಾಧಿಸುತ್ತಾ ಪರಿಸರದ ಸಂತೋಷ, ಮುಕ್ತ ವಾತಾವರಣವನ್ನು ನಂಬಿ ಸುಖಿಸುತ್ತಿದ್ದವು. ಕಾಲ ಕಳೆದಂತೆ ಬಾವಿಯ ನೀರನ್ನು ಜನರು ಕಲುಷಿತಗೊಳಿಸಿದರು. ಹೆಣ್ಣು ಮಕ್ಕಳು ನೀರಿಗಾಗಿ ಬರುತ್ತಿರಲಿಲ್ಲ. ಬಾವಿ ಕಟ್ಟೆಯ ಮೇಲೆ ನಿವೃತ್ತಿಯಾದ ಮುದುಕರು ಸ್ವಲ್ಪ ಹೊತ್ತು ಬಂದು ಕುಳಿತಿರುತ್ತಿದ್ದರು. ತಮ್ಮ ಹಿಂದಿನ ರಾಜಕೀಯ ಪರಿಸ್ಥಿತಿ, ತಮ್ಮ ಪರಿಸ್ಥಿತಿ, ಆಗು ಹೋಗುಗಳ ಕುರಿತು ಅವರ ಚರ್ಚೆ ಮುಂದುವರಿಯುತ್ತಿತ್ತು. ಇನ್ನು ಮರದ ಮುಂದೆ ಇದ್ದ ಬೆಂಚಿನ ಮೇಲೆ ಅದೆಷ್ಟೋ ಜನರಿಗೆ ಮೀಟಿಂಗ್ ಪ್ಲೇಸ್ ಆಗಿತ್ತು. ಸಂಜೆಯ ವೇಳೆ ದಂಪತಿಗಳ ಚರ್ಚೆ, ಸಾಹಿತ್ಯ ಪ್ರೇಮಿಗಳ ಒಡನಾಟ ಮುಂತಾದ ಜೀವನದ ಹಲವು ಮುಖಗಳ ಪರಿಚಯ ಗಿಡ ಮತ್ತು ಬಾವಿಗೆ ಆಗುತ್ತಿತ್ತು. ಇತ್ತೀಚೆಗೆ ಸುತ್ತಲೂ ಇಲ್ಲಿ ಅಂಗಡಿ ಸ್ಥಾಪಿತವಾದವು, ಜನರ ಸಂಖ್ಯೆ ಹೆಚ್ಚಾದವು. ಮೊದಲಿನಷ್ಟು ನಿಶ್ಶಬ್ದ, ಶಾಂತಿ, ಹಸಿರಿನ ವಾತಾವರಣ ಈಗ ಇರಲಿಲ್ಲ. ಮೊದಲಾದರೆ ಧಾರವಾಡದ ಮಳೆಗಾಲದ ಸಂಜೆಯ ಹೊತ್ತಿನಲ್ಲಿ ಗಿಡ ಮತ್ತು ಬಾವಿಯ ಗೆಳೆತನ, ಚಿನ್ನಾಟ, ಪ್ರೀತಿ ಮಾತು, ಒಲವಿನ ನೋಟ, ಸುಖ ದುಃಖ ಹಂಚಿಕೊಂಡ ಬಗೆ, ಪ್ರಕೃತಿಯೊಂದಿಗೆ ಗಿಡ ಮತ್ತು ಬಾವಿ ಒಂದಾಗಿ ಸಂತೋಷಪಟ್ಟ ಘಳಿಗೆ ಎಲ್ಲವೂ ನೆನಪುಗಳಾಗಿ ಇಂದು ಉಳಿದು ಬಿಟ್ಟಿವೆ. ಆಧುನಿಕತೆ ಇಂದು ಬೆಳೆದು ನಿಂತಿರುವ ಆ ಗಿಡವನ್ನು, ಅಂದರೆ ಆ ಮರವನ್ನು ಬುಡ ಸಮೇತ ಕಡಿದು ಅದನ್ನು ಲಾರಿಯಲ್ಲಿ ಹೇರಿಕೊಂಡು ಹೊರಟು ಹೋದರು. ಈ ದೃಶ್ಯ ಕಂಡ ಬಾವಿ ತನ್ನ ಬಾಲ್ಯದ ಆಪ್ತ ಗಿಡ ತನ್ನೆದುರಿಗೆ ನಿರ್ನಾಮವಾದ ಪರಿಯನ್ನು ಕಂಡು ದುಃಖಿಸಬೇಕಾಯಿತು. ಬಾವಿಯ ಪರಿಸ್ಥಿತಿಯಂತೂ ಗಿಡದಂತೆ ಅದೃಷ್ಟಹೀನವಾಗಿತ್ತು. ಒಂದು ಕಾಲದಲ್ಲಿ ಅಮೃತದಂತ ಸಿಹಿ ನೀರು ಉಣಿಸುತ್ತಿದ್ದ ಬಾವಿಯ ಸುತ್ತಮುತ್ತ ಬೋರ್ವೆಲ್ನಿಂದಾಗಿ ಅದರ ನೀರಿನ ಸೆಲೆ ಬತ್ತಲಾರಂಭಿಸಿತು.
ತಿಪ್ಪೆ, ಕಸ, ಗಣೇಶ ಮೂರ್ತಿ ವಿಸರ್ಜನೆಯಿಂದಾಗಿ ಬಾವಿಯ ನೀರು ಕೊಳಚೆಯ ಗುಂಡಿಯಾಗಿ ಮಾರ್ಪಟ್ಟಿತ್ತು. ಕನ್ನಡಕ ತೊಟ್ಟ ವಿಚಿತ್ರ ವೇಷಧಾರಿ ಜನರ ನಡವಳಿಕೆ, ಮಾತುಕತೆ, ವರ್ತನೆ ಬಾವಿಗೆ ಜಿಗುಪ್ಸೆ ತಂದೊಡ್ಡಿದೆ. ಬಾವಿಗೂ ಒಂದಿಲ್ಲೊಂದು ದಿನ ಗಿಡದಂತೆ ಈ ಹೊಲಸು ಪರಿಸರದಿಂದ ಮುಕ್ತಿ ಸಿಗುವುದೇ? ಅಥವಾ ಈ ಅತಂತ್ರ ಸಂಸ್ಕೃತಿಯ ಪ್ರತೀಕವಾಗಿ ಬಾವಿ ಹೀಗೆಯೇ ಕೊನೆಯವರೆಗೂ ನಾರುತ್ತಾ ಉಳಿದುಕೊಂಡಿರಬೇಕೇ ಎಂಬ ಪ್ರಶ್ನೆಯನ್ನು ಬಾವಿಯ ಮುಖೇನ ಓದುಗರಿಗೆ ನಿರೂಪಕಿ ಹುಟ್ಟುಹಾಕುತ್ತಾರೆ. ಒಟ್ಟಾರೆಯಾಗಿ ಈ ಒಂದು ಕಥೆಯಲ್ಲಿ ಒಂದು ಗಿಡವನ್ನು ಸಾಂಕೇತಿಕವಾಗಿಟ್ಟುಕೊಂಡು ಅದರೊಂದಿಗೆ ಪ್ರೀತಿಯಿಂದ ಸಂವಹನ ಮಾಡುವ ಪರಿ ಆಕರ್ಷಿತವಾಗಿದೆ. ನಾಡು, ನುಡಿ, ಪ್ರಾದೇಶಿಕ ಪರಿಸರ, ಸಾಹಿತ್ಯ, ಸಂಸ್ಕೃತಿ, ಸಂಪ್ರದಾಯಗಳನ್ನು ಗೌರವಿಸದೆ ಸ್ವಾರ್ಥಪರವಾಗುತ್ತಿರುವ ಮಾನವರ ಗುಣ ಸ್ವಭಾವಗಳನ್ನು ಈ ಕಥೆ ತಿಳಿಸುತ್ತದೆ.